ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಹಾಗೂ 89 ತಾಲೂಕುಗಳನ್ನು ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಿದೆ. ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇವಲ 4 ತಾಲೂಕುಗಳು ಮಾತ್ರ ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಿದ್ದು ಉಳಿದ ತಾಲೂಕುಗಳ ಮೇಲೆ ಅನ್ಯಾಯ ಆಗಿದೆ. ಹುಮ್ನಾಬಾದ್, ಬಸವಕಲ್ಯಾಣ, ಬೀದರ್ ಮತ್ತು ಚಿಟಗುಪ್ಪ ತಾಲೂಕುಗಳು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿದ್ದು ಬೇರೆ ತಾಲೂಕುಗಳ ಮೇಲೆ ಅನ್ಯಾಯ ಆಗಿದೆ. ಏಕೆಂದರೆ ಕಮಲ್ನಗರ್, ಔರಾದ್, ಭಾಲ್ಕಿ ಮತ್ತು ಹುಲ್ಸೂರು ತಾಲೂಕುಗಳಲ್ಲಿ ಜೂನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆದರೂ ಕೂಡ ಬಿತ್ತನೆ ಆದ ಮೇಲೆ ಮಳೆಯೇ ಬರಲಿಲ್ಲ. ಆದ್ದರಿಂದ ಬಿತ್ತಿದ ಏನು ಲಾಭ ಆಗಬೇಕಾಗಿತ್ತು ಅದು ನಮ್ಮ ರೈತರಿಗೆ ಆಗಿಲ್ಲ. ಅದರಿಂದ ಮತ್ತಿಷ್ಟು ನಷ್ಟ ಆಗಿದೆ. ಬಿತ್ತನೆ ಆಗಲಾರ್ದು ಒಳ್ಳೆಯದು, ಆದರೆ ಬಿತ್ತನೆ ಆಗಿದ ಮೇಲೆ ಮತ್ತಿಷ್ಟು ನಷ್ಟ ಆಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು 4 ತಾಲೂಕುಗಳು ಕೂಡ ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಬೇಕು. ಜೂನ್ನಲ್ಲಿ 33% ಮಳೆ ಕೊರತೆ ಇದೆ, ಜುಲೈನಲ್ಲಿ 50% ಮಳೆ ಕೊರತೆ ಆಗಿದೆ, ಆಗಸ್ಟ್ನಲ್ಲಿ 40% ಮಳೆ ಕೊರತೆ ಆಗಿದೆ. ಆದ್ದರಿಂದ ಬೆಳೆಗಳು ಈಗ ನಷ್ಟ ಆಗುತ್ತಿವೆ, ಒಣಗುತ್ತಿವೆ. ಆದ್ದರಿಂದ ರೈತರ ಮೇಲೆ ಬಹಳ ಅನ್ಯಾಯ ಆಗಿದೆ. ರೈತರು ಕೇವಲ ಆಕಾಶ ಕಡೆ ಮುಖ ಮಾಡಿ ಕೂತಿದ್ದಾರೆ ಹಾಗೂ ಸರ್ಕಾರದ ಮೇಲೆ ತಮ್ಮ ಒಂದು ನಿಗಾವನ್ನು ಇಟ್ಟಿದ್ದಾರೆ. ಸರ್ಕಾರ ಏನಾದರೂ ಸಹಾಯ ಹಸ್ತ ಚಾಚುತ್ತದೆ ಅನ್ನುವಂಥ ಭರವಸೆ ನಮಗಿತ್ತು. ಆದರೆ ಬೀದರ್ ಜಿಲ್ಲೆಯ ಕೇವಲ 4 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಿ ಉಳಿದ ತಾಲೂಕುಗಳಲ್ಲಿ ಅನ್ಯಾಯ ಆಗಿದೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಉಳಿದ ತಾಲೂಕುಗಳು ಕೂಡ ಕರೆಕ್ಟಾಗಿ ಸರ್ವೆ ಮಾಡಿ, ನಮ್ಮಲ್ಲಿ ಕೂಡ ಮಳೆ ಕೊರತೆ ಆಗಿದೆ, ಆದ್ದರಿಂದ ತುಂಬ ನಷ್ಟ ಆಗಿದೆ, ರೈತರ ಬವಣೆ ಬಹಳ ತೀರದಂತಾಗಿದೆ, ಎಲ್ಲಿಯೂ ಕೂಡ ದನ ಕರುಗಳಿಗೆ ನೀರಿಲ್ಲ, ಇಂಥ ಒಂದು ಬರ ಪರಿಸ್ಥಿತಿಯಲ್ಲಿ ಜನರು ಬಹಳ ನೊಂದು ಹೋಗಿದ್ದಾರೆ. ಆದ್ದರಿಂದ ಉಳಿದ 4 ತಾಲೂಕುಗಳನ್ನು ಕೂಡ ತೀವ್ರ ಬರಪೀಡಿತ ಎಂದು ಘೋಷಣೆ ಮಾಡಬೇಕೆಂದು ನಾನು ಈ ಬೀದರ್ ಜಿಲ್ಲೆಯ ರೈತರ ಮುಖಾಂತರ ಬೇಡಿಕೊಳ್ಳುತ್ತೇನೆ. ಶ್ರೀಕಾಂತ್ ಸ್ವಾಮಿ, ಅಧ್ಯಕ್ಷರು, ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ, ಬೀದರ್.